जय संविधान जय भारत। ಚಿಕ್ಕಬಾಗೇವಾಡಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘದ ನೂತನ ಶಾಖೆ ಉದ್ಘಾಟನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ದಿನಾಂಕ 9 ಆಗಸ್ಟ್ 2026ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘದ ನೂತನ ಶಾಖೆಯನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಶಿಕ್ಷಣ, ಸಂಘಟನೆ, ಸಮಾನತೆ ಹಾಗೂ ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಈ ನೂತನ ಶಾಖೆ ತನ್ನ ಕಾರ್ಯವನ್ನು ಆರಂಭಿಸಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ರಾಜ್ಯ, ಜಿಲ್ಲಾ, ತಾಲೂಕಾ, ಮಹಿಳಾ, ಯುವ ಹಾಗೂ ವಿದ್ಯಾರ್ಥಿ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಚಿಕ್ಕಬಾಗೇವಾಡಿ ಗ್ರಾಮದ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಹಾಗೂ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ್ ದಸರಥ್ ಕೊಲ್ಲಾಕರ್, ರಾಜ್ಯ ಉಪಾಧ್ಯಕ್ಷರಾದ ಬಾಬು ಪೂಜಾರಿ ಹಾಗೂ ಸಾಗರ್ ಕೊಲ್ಲಾಕರ್, ಜಿಲ್ಲಾ ಅಧ್ಯಕ್ಷರಾದ ಬೈರು ಮೆತ್ರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಕೋಟ್ಗಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಮಾರ್ಥನ್ ಕೋಟ್ಗಾರ್ ಸೇರಿದಂತೆ ಹಲವು ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶೋಭಾ ಮತ್ತಿವಾಡೆ, ಪ್ರಧಾನ ಕಾರ್ಯದರ್ಶಿ ದೀಪಾ ಕೊಲ್ಲಕರ್, ಮಹಿಳಾ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಪುಷ್ಪ ಕಾಂಬ್ಳೆ, ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೊಲ್ಲಕರ್ ಹಾಗೂ ಶಾಖೆಯ ಅಧ್ಯಕ್ಷರಾದ ಗಂಗಪ್ಪ ಕುಂಬಳಿ, ಉಪಾಧ್ಯಕ್ಷರಾದ ನಾಗೇಶ್ ಕುಂಬಳಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ವಾಲ್ಮೀಕಿ ಯುವ ಘಟಕದ ಅಧ್ಯಕ್ಷರಾದ ಮಹೇಶ್ ಸಿಗಿಹಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಆಕಾಶ್ ಬೇವಿನಕಟ್ಟಿ ಹಾಗೂ ಚಿಕ್ಕಬಾಗೇವಾಡಿ ಗ್ರಾಮದ ಘಟಕದ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ನೂತನ ಶಾಖೆಯು ಶಿಕ್ಷಣ, ಸಂಘಟನೆ, ಸಾಮಾಜಿಕ ಸಮಾನತೆ ಮತ್ತು ಸಂವಿಧಾನಿಕ ಮೌಲ್ಯಗಳ ಬಲವರ್ತನೆಗೆ ಮತ್ತಷ್ಟು ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕಾರ್ಯಕ್ರಮದ ಸಂಪೂರ್ಣ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ವೀಕ್ಷಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ್. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ, ಉತ್ತುಂಗದಲ್ಲಿ ಸೂರ್ಯನೇ, ನೀನು ದನಿ. ಸರ್ಕಾರ ಮಟ್ಟದ ವಿವಿಧ ಇಲಾಖೆಗಳಲ್ಲಿ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಆಗದಿದ್ದಲ್ಲಿ ನೀವು ನಮಗೆ ನೇರವಾಗಿ ನಮ್ಮ ಜಿಲ್ಲಾ ಘಟಕದವರಿಗಾಗಿರ್ಬೋದು, ತಾಲೂಕಾ ಘಟಕದವರಿಗಾಗಿರ್ಬೋದು, ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು. ಒಂದು ವೇಳೆ ಅವರು ಕೂಡ ನಿಮಗೆ ಸ್ಪಂದಿಸಿದ್ರೆ ನಮಗೆ ನೇರವಾಗಿ ರಾಜ್ಯ ಘಟಕಕ್ಕೆ ನಮಗೆ ಫೋನ್ ಮುಖಾಂತರ ನಿಮ್ಮ ಸಮಸ್ಯೆ ತಿಳಿಸಬೇಕು. ಮತ್ತು ಈ ಸಂಘಟನೆ ಈ ಒಂದೇ ಊರಿಗೆ ಸೀಮಿತ ಆಗಬಾರ್ದು, ಇದು ನಿತ್ಯ ನೀರು ಹಾಕಬಾರ್ದು, ಹರಿಯುವ ನೀರಿನ ತರ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಸಂಘಟನೆ ಬಗ್ಗೆ ನೀವು ಪ್ರಚಾರ ಮಾಡಬೇಕು. ಸಂಘಟನೆ ಧ್ಯೇಯ ಉದ್ದೇಶಗಳನ್ನು ಎಲ್ಲ ತಿಳಿಸಬೇಕು. ಈ ಹಿಂದೆ ನಾನು ಈ ಹೋದವಾರ ನಿಮ್ಮ ಊರಿಗೆ ಬಂದಾಗ ನಾನು ನನ್ನ ಸಂಘಟನೆಯ ಧ್ಯೇಯ ಉದ್ದೇಶ ಮತ್ತು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ನಾವು ಸಾಧಕ ಬಾಧಕ ಬಗ್ಗೆ ಇದೇ ಸ್ಥಳದಲ್ಲಿ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಮತ್ತೆ ಹೇಳುವುದರಲ್ಲಿ ಅಂತಲ್ಲ. ಅದಕ್ಕಾಗಿ ನೀವು ಎಲ್ಲರೂ
ಈ ಸಂಘಟನೆಯನ್ನು ಒಕ್ಕಟ್ಟಿನಿಂದ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಸಂಘಟನೆಗೆ ಸದಸ್ಯರನ್ನು ಸೇರಿಸುವ ಮುಖಾಂತರ ಈ ಸಂಘಟನೆ ಬಲಪಡಿಸಬೇಕಂತ ಕೇಳ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯಿಸಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ನಮ್ಮನ್ನು ಸತ್ಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ, ನನ್ನ ಕುಲ ಬಾಂಧವರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ನಾನು ನನ್ನ ಜೈವಿ ವಂದನೆಗಳನ್ನು ತಿಳಿಸುತ್ತಾ, ನನಗೆ 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವುದು ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳಿಗೆ ಜೈ ಹಿಂದ್.